ಸರ್ again, ನೋಡ್ತಾ ಇದ್ದೀವಿ ಬೆಳಿಗ್ಗೆ ಚಾಮುಂಡೇಶ್ವರಿ ದರ್ಶನ, ಈಗ ಅಭಿಮಾನಿಗಳ ದರ್ಶನ ಒಳ್ಳೆ ಕಾರ್ಯಕ್ರಮ. ಅಭಿಮಾನಿಗಳ ಹೇಗೆ ಸರ್ ಈ ಬಾರಿಯ ಬಹಳ ಖುಷಿ ಆಯಿತು. ಆ್ಯಕ್ಚುಲಿ ಮೈಸೂರಲ್ಲಿ ಚಾಮುಂಡಮ್ಮನ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಅದಾದಮೇಲೆ ಒಂದು ವೃದ್ಧಾಶ್ರಮಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಇದೆರಡೇ ನನ್ನ ಲಿಸ್ಟಲ್ಲಿ ಇದ್ದಿದ್ದು. ಮಿಕ್ಕಿದೆಲ್ಲ ಏನು ಮಾಡಿದರೆ ನನಗೆ ಐಡಿಯಾನೇ ಇರಲಿಲ್ಲ. ಮೈಸೂರಲ್ಲೂ ನಮ್ಮ ಅಭಿಮಾನಿಗಳು ಅವ್ರನ್ನೆಲ್ಲ ನೋಡಿದಾಗ ಬಹಳ ಖುಷಿ ಆಯಿತು. ತುಂಬ ತುಂಬ ಖುಷಿ ಆಯಿತು. ಎಸ್ಪೆಷಲಿ ಬರ್ಡೇ ದಿನ ಅನ್ನೋದು ನನ್ನ ಕೈಯಲ್ಲಿರಲ್ಲ. ಈ ದಿನ ಎಲ್ಲ ನಮ್ಮ ಹುಡುಗರ ಕೈಯಲ್ಲಿ, ನಮ್ಮ ಅಭಿಮಾನಿಗಳ ಕೈಯಲ್ಲೇ ಇರುತ್ತೆ. ಅದೇ ಒಂಥರ ಖುಷಿ. ಅವ್ರು ಏನು ಹೇಳ್ತಾರೋ ಹಾಗೆ ಈ ದಿನನ ಕಳಿತೀನಿ ಅಂತ ಅನ್ಸುತ್ತೆ ನನಗೆ. ಈ ಥರ ದಿನಕ್ಕೋಸ್ಕರ ಎಷ್ಟು ಕಾಯ್ತಾರೆ? ಯಾಕಂದರೆ ಅಭಿಮಾನಿಗಳನ್ನು ಭೇಟಿ ಆಗ್ತಿರಲಿಲ್ಲ ಈ ಥರ ಸಂದರ್ಭ. ಸೊ ಹೇಗಿರುತ್ತೆ ಸರ್? ವರ್ಷಕ್ಕೊಂದಿನ ನಮಗೂ ಎಲ್ಲರ ಥರ ವರ್ಷಕ್ಕೊಂದಿನ ಈ ಹಬ್ಬ, ಹುಟ್ಟದ ಹಬ್ಬ. ಆ್ಯಂಡ್ ಇದೊಂದೇ ಹಬ್ಬಕ್ಕೆ ಅನಿಸುತ್ತೆ. ಲೈಕ್ ನನಗೆ ಯಾರು ವಿಶ್ ಮಾಡಿದಾಗ ನಾನು ಇನ್ ರಿಟರ್ನ್ ನಾನು ವಿಶ್ ಮಾಡೋಕ್ಕಾಗಲ್ಲ. ನನಗೆ ಹ್ಯಾಪಿ ಬರ್ಡೇ ಅಂದರೆ ಸುಮ್ಮನೆ ಥ್ಯಾಂಕ್ ಯು ಅನ್ಬೇಕು. ಆ್ಯಂಡ್ ಅದೊಂದು ಐ ಥಿಂಕ್ ಇಟ್ಸ್ ಡಿಫ್ರೆಂಟ್. ಖುಷಿ ಕೊಡ್ತು ಕಣಮ್ಮ, ಒಂದು ತೃಪ್ತಿ, ಒಂದು ನೆಮ್ಮದಿ. ಈಗ ಅದು ಆಗಿದೆ. ಈಗ ಮುಂದೆ ಏನು ಮಾಡ್ತೀವಿ ಅನ್ನೋ ಒಂದು ಭಯ, ಒಂದು ಕಾಳಜಿ, ಒಂದು ಜವಾಬ್ದಾರಿ, ಇದಿಷ್ಟು ಸದ್ಯಕ್ಕೆ ನನ್ನ ತಲೆಯಲ್ಲಿ ಓಡ್ತಾ ಇದೆ. ಆಗಬಹುದು, ಆಗುತ್ತೆ. ದೇವ್ರ ದಯೆ, ನಿಮ್ಮ ಪ್ರೀತಿ, ಹೇಳಕ್ಕಾಗಲ್ಲ, ನೋಡೋಣ. ಎರಡು ಸಿನಿಮಾಗಳು ಅನೌನ್ಸ್ ಆಗಿದೆ. ಪರಾಕ್ ಮತ್ತು ಸೋಷಿಯಲ್ ಮೀಡಿಯಾ ಅವರಿಂದ ಕೂಡ ಒಂದು ಅನೌನ್ಸ್ ಆಗಿರುವಂಥದ್ದು. ಸೊ ಅದ್ರ ಬಗ್ಗೆ ಹೇಗಿರುತ್ತೆ ಸಿನಿಮಾ? ನೋಡಿ, ನಾನು ಜಾಸ್ತಿ ಹೇಳಲ್ಲ. ಕೆಲಸ ಮಾಡ್ತೀನಿ. ಕೆಲಸ ಆದಮೇಲೆ ಕೂತ್ಕೊಂಡು ನಿಮ್ಮ ಮುಂದೆ ಮಾತಾಡ್ಕೊಂಡು ರಿಲೀಸ್ ಮಾಡ್ತೀನಿ. ಅದ್ರ ಬಗ್ಗೆ ಸದ್ಯಕ್ಕೆ ಏನೂ ಹೇಳಲ್ಲ. ಬಟ್ ಒಂದು ಒಳ್ಳೆ ಸಿನಿಮಾ, ಮತ್ತೊಂದು ಒಳ್ಳೆ ಬುದ್ಧಿವಂತರು ಮಾಡ್ತಿರೋಂಥ ಸಿನಿಮಾ ಅಂತ ಅಂದ್ಕೊಳ್ಳಿ. ಏನಮ್ಮ ನಾನು ಕತೆ ತುಂಬ ನಂಬ್ತೀನಿ, ಕೆಲಸ ತುಂಬ ನಂಬ್ತೀನಿ, ಸ್ಕ್ರಿಪ್ಟ್ನ ತುಂಬ ನಂಬ್ತೀನಿ. ಜೊತೆಗೆ ಅದಕ್ಕೆ ಶ್ರಮ ವಹಿಸೋರು ಎಷ್ಟು ಚೆನ್ನಾಗಿ ಎಷ್ಟರ ಮಟ್ಟಕ್ಕೆ ಕೆಲಸ ಮಾಡ್ತಾರೆ ಅನ್ನೋದು ಬಹಳ ಕೌಂಟ್ ಆಗುತ್ತೆ. ಸೊ ಸಕ್ಸಸ್ ಅನ್ನೋದು ಅಷ್ಟು ಸುಲಭ ಅಲ್ಲ. ಟೀಮ್ ವರ್ಕು, ಆಮೇಲೆ ಭಾಳ ಶ್ರದ್ಧೆ ಬೇಕನ್ಸುತ್ತೆ ಅದರಲ್ಲಿ. ಸೊ ಒಂದು ಒಳ್ಳೆ ಉದ್ದೇಶದಿಂದ ಮುಂದಕ್ಕೆ ಹೋಗ್ತಿದ್ದೀನಮ್ಮ. ಸದ್ಯಕ್ಕೆ ಏನು ಹೇಳೋಕ್ಕೂ ಆಗಲ್ಲ. ನಾನು ಫಸ್ಟ್ ಕೆಲಸ ಮುಗಿಸ್ಕೋತೀನಿ, ಒಂದು ಒಳ್ಳೆ ಸಿನಿಮಾ ಮಾಡಿಸ್ಕೋತೀನಿ, ತದನಂತರ ಮಾತಾಡ್ಬೋದು. ಇವಾಗ ಏನು ಹೇಳೋಕ್ಕಾಗಲ್ಲ. ಅದೇ ಸರ್, ಇನ್ನೊಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತೀನಿ. ಆ್ಯಂಡ್ ಒಳ್ಳೊಳ್ಳೆ ಟೀಮ್ ಅಪ್ ಆಗ್ತಾ ಇದ್ದೀವಿ, ಒಳ್ಳೊಳ್ಳೆ ಸಿನಿಮಾಗಳನ್ನ ಇದು ಮಾಡ್ತಾ ಇದ್ದೀವಿ. ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ, ಅಷ್ಟು ಮಾತ್ರ ಹೇಳ್ತೀನಿ. ಬೇರೆ ಏನು ನಾನು ಇವಾಗ ಏನು ಹೇಳಲ್ಲ ನಿಮಗೆ. ಸಾರಿ, ಈ ಸ್ಟೇಜಲ್ಲಿ ಏನು ಹೇಳೋಕ್ಕೂ ಒಂದು ಸ್ವಲ್ಪ ನನಗೆ ಒಂದು ಹೆಸಿಟೇಷನ್ ಇರುತ್ತೆ. ಬಿಕಾಸ್ ನಾನು ಫಸ್ಟ್ ಕೆಲಸ ಮಾಡ್ಬೇಕು ಅನ್ನೋದನ್ನ ನಂಬೋನು ನಾನು. ಸೊ ಅದೊಂದೇ ಕಾರಣಕ್ಕೆ ಅಷ್ಟೇ, ಇನ್ನೇನು ಇಲ್ಲ. ಅದೇ ನಾನು ಅನ್ಕೋತಾ ಇದ್ದೆ. ಈಗ ಅದನ್ನ ಏನಂತ ಆಮೇಲೆ ಹೇಳ್ಬಿಡ್ತೀನಿ, ಈಗ ಹೇಳೋಕ್ಕಾಗಲ್ಲ ಅದು ಏನು ಅಂತ. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಫಿಲ್ಮ್. ಅದು ಒಂದು ಒಳ್ಳೆ ಸಿನಿಮಾ. ಈಗಲೇ ಹೇಳ್ಬಿಟ್ರೆ ನಿಮ್ಗೆ ಆಮೇಲೆ ಏನು ಹೇಳಲಿ, ನಾನು ಆಮೇಲೆ ಏನು ಹೇಳೋಕ್ಕೂ ಚಾನ್ಸೇ ಇರಲ್ವಲ್ಲ. ಸೊ ಈಗ ಏನು ನಾನು ಹೇಳೋಕ್ಕಾಗಲ್ಲ. ಎರಡು ಒಳ್ಳೆ ಸಿನಿಮಾ. PMF ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಬಂದ್ಬಿಟ್ಟು ಭಾಳ ದೊಡ್ಡ ಬ್ಯಾನರ್ ಅದು ಆಂಧ್ರ ಪ್ರದೇಶಲ್ಲಿ. ಅವ್ರು ಜಾಯ್ನ್ ಆಗ್ತಿದ್ದಾರೆ ಒಂದು ದೊಡ್ಡ ಸಿನಿಮಾ ಮಾಡಬೇಕು ಅಂತ. ಇನ್ನು ಪರಾಕ್ ಅನ್ನೋರು ನಮ್ಮ ಹಾಲೇಶ್ ನಿರ್ದೇಶನ ಮಾಡ್ತಿರೋದು. ಆ್ಯಂಡ್ ಬಹಳ ಒಂದು ಒಳ್ಳೆ ಟೀಮ್ ಅದು ಸಹ. ಸೊ ಎಲ್ಲ ಕೆಲಸದಲ್ಲೂ ಫಸ್ಟ್ ಕೆಲಸ, ಆಮೇಲೆ ಮಿಕ್ಕಿದ್ದೆಲ್ಲ ಅನ್ನೋ ಹಾಗೆ ಇಲ್ಲೂ ನಾನು ಫಸ್ಟ್ ಕೆಲಸ ಮಾಡ್ತೀನಿ, ಅಷ್ಟು ಮಾತ್ರ ಹೇಳ್ಬೋದು. ಹಾಂ, ನಮಗೇನು ಫ್ರೀ ಆಗಿದ್ದಾಗ ಮನೇಲಿ ಗಿಫ್ಟು ಎಲ್ಲ ಕೆಲಸಗಳು ನಡೀತಾನೆ ಇರುತ್ತೆ, ಕೆಲಸ ಮಾಡಿಸ್ಕೊತಾನೆ ಇರ್ತಾರೆ, ನಾವು ಕೆಲಸ ಮಾಡ್ತಾನೆ ಇರ್ತೀವಿ. ಸುಮಾರು 12 ಗಂಟೆಗೆ ನನ್ನ ಮಗನಿಗೆ ಟ್ರಿಮ್ ಮಾಡ್ತಾ ಇದ್ದೆ ನಾನು. ದಟ್ ವಾಸ್ ಮೈ ಡ್ಯೂಟಿ ಬೇಸಿಕಲಿ. ಆ್ಯಂಡ್ ಆ ಟೈಮಲ್ಲಿ ಕೇಳಿದೆ. ಆ್ಯಂಡ್ ದಟ್ ವಾಸ್ ದ ಟೈಮ್. ಮಕ್ಕಳ ಸೇವೆ, ಹೆಂಡತಿ ಸೇವೆ, ಅಪ್ಪ ಅಮ್ಮನ ಸೇವೆ, ಅಭಿಮಾನಿಗಳ ಸೇವೆ, ನಮ್ಮ ಲೈಫೇ ಹೀಗಿದೆ. ಐ ಆಮ್ ಎಂಜಾಯಿಂಗ್ ದಟ್. ಖುಷಿಯಾಗಿದ್ದೀನಿ. ಮಗಳು ಮುತ್ತು ಕೊಟ್ಲು, ಮಗ ಮುತ್ತು ಕೊಟ್ಟ, ಹೆಂಡತಿ ಮುತ್ತು ಕೊಟ್ಲು, ಅಮ್ಮ ಮುತ್ತು ಕೊಡ್ತು, ಸಾಕು. ಇನ್ನು ನಮ್ಮೆಲ್ಲ ಇಲ್ಲಿರೋರು ಇವ್ರುಗಳ ದರ್ಶನ ಸಿಕ್ಕಿರೋದೇ ನನಗೊಂದು ಗಿಫ್ಟು. ಬೆಳಗ್ಗೆಯಿಂದ ಓಡಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಮೈಸೂರಲ್ಲೆಲ್ಲ ತುಂಬ ಜನ ನನಗೆ ಅದೇ ಗಿಫ್ಟ್ ಕಣಮ್ಮ. ಐ ಥಿಂಕ್ ದಟ್ ಇಸ್ ವೇರ್ ಐ ಫೈಂಡ್ ಮೈ ಹ್ಯಾಪಿನೆಸ್. ಅದು ನನಗೆ ಖುಷಿ ಕೊಡುತ್ತೆ ಅನ್ಕೋತೀನಿ.
ಅದು ನನಗೆ ನೆಮ್ಮದಿ ಇದೆ ಅಂತ. ಸರ್ ಆಟೋ ಡ್ರೈವರ್ಸ್ ಜಾಸ್ತಿ ಜನ ಬಂದಿದ್ದಾರೆ. ಸೊ ಇದರಿಂದ ಏನಾದರೂ ಒಂದು ಸೀಕ್ರೆಟ್ ಅನ್ನೋದು ಏನಾದರೂ ಇದೆಯಾ ಸರ್? ಮತ್ತೇನಾದರೂ ನೀವು ಆಟೋ ಡ್ರೈವರ್ ಖಾತೆ ಇಟ್ಕೊಂಡು ಏನಾದರೂ ಬರ್ತಾ ಇದ್ದೀರಾ? ನೋಡೋಣ ಇರಿ, ಒಳ್ಳೆ ಐಡಿಯಾ ಕೊಟ್ರಿ ನೀವೇನೆ. ನೋಡೋಣ ಇರಿ ಯು ವಿಲ್ ಬಿ ವಾಟ್ ಐ ಕ್ಯಾನ್ ಸೇ ಸಮ್ ಗುಡ್ ಪ್ರಾಜೆಕ್ಟ್ಸ್. ಅಮ್ಮ ಕಷ್ಟಪಡ್ತಿದ್ದೀನಿ ಕಣಮ್ಮ. ಈಗಲೂ ಒಂದು ಸ್ಕ್ರಿಪ್ಟು ತಗೊಳ್ಳೋದು ಅಷ್ಟು ಸುಲಭ ಅಲ್ಲ. ಆಗಲೇ ಕೇಳಿದ್ರಿ ನೀವು, ಈಗ ಆಲ್ರೆಡಿ ಒಂದು ಮೋರ್ ದೆನ್ 35 ಸ್ಕ್ರಿಪ್ಟ್ಸ್ ಕೇಳಿದ್ದೀನಿ ಈಗ. ಆ್ಯಂಡ್ ಅದೇ ಎಲ್ಲ ತಕ್ಷಣ ಇಷ್ಟವಾಗಲ್ಲ, ಕೆಲವೊಂದು ಬೇಸಿಕ್ ಸ್ಟೇಜಸಲ್ಲಿರುತ್ತೆ. ಬಟ್ ಟ್ರೈ ಮಾಡ್ತಾ ಇದ್ದೀನಿ, ಇನ್ನೇನು ಹೇಳಲ್ಲ, ಸಾಕು. ಇನ್ನು ಮುಂದಕ್ಕೆ ನಾನು ರಿಲೀಸ್ ನಂತರ ರಿಲೀಸ್ ಟೈಮಲ್ಲಿ ಮಾತಾಡ್ತೀನಿ ನೆಕ್ಸ್ಟ್ ಪಿಕ್ಚರ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಿಮಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಈ ಒಂದು ನನ್ನ ಬರ್ಡೇ ದಿನ ನೀವೆಲ್ಲ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್.